ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಈ ವಿಂಟರ್ಗೆ ಯಾವ ಥರ ನಾವು ಮನೆಯಲ್ಲಿ ಸ್ಕಿನ್ ಕೇರ್ ಮಾಡ್ಕೋಬೋದು, ಮತ್ತು ಈ ಒಣ ತ್ವಚೆಗೆ ಹೇಗೆ ನಾವು ಮನೆಯಲ್ಲಿ ನ್ಯೂಟ್ರಿಷನ್ ಜೊತೆಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಮತ್ತು ಪ್ಲಂಪ್ ಲುಕ್ ಮತ್ತು ಕ್ಲೆನ್ಸ್ ಕೂಡ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಏನು ಅಂತಂದರೆ, ಶಿಯಾ ಸೀಡ್ನ ನಾವು ರಾತ್ರಿ ಹೊತ್ತೆ ಹಾಲಲ್ಲಿ ನೆನೆಸಿಡ್ಬೇಕಾಗತ್ತೆ. ನಿಮಗೆಲ್ಲ ಗೊತ್ತು ಶಿಯಾ ಸೀಡಲ್ಲಿ ಎಷ್ಟು ಒಂದು ನ್ಯೂಟ್ರಿಷನ್ ಇರುತ್ತೆ, ಹಾಗೆ ಇದು ಒಂದು ಒಳ್ಳೆ ಮಾಯಿಶ್ಚರೈಸರ್ ನಮಗೆ ಕೊಡುತ್ತೆ. ಇದನ್ನು ನಾವು ಏನು ಮಾಡಬೇಕಂದ್ರೆ, ರಾತ್ರಿ ಹೊತ್ತು ಒಂದು ಸ್ಪೂನಷ್ಟು ಶಿಯಾ ಸೀಡ್ನ ನಾವು ಹಾಲಲ್ಲಿ ನೆನೆಸಿಟ್ಟು ಬೆಳಗ್ಗೆ ಇದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದಕ್ಕೆ ಒಂದು ಕ್ಯಾಪ್ಸೂಲ್ ಅಷ್ಟು ವಿಟಮಿನ್ ಇ ಆಯಿಲ್ನ ಮಿಕ್ಸ್ ಮಾಡಿ ನಮ್ಮ ಮುಖಕ್ಕೆ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ. ಇದನ್ನು ಒಂದು 20 ನಿಮಿಷ ನಾವು ಬಿಟ್ಟು, ಮತ್ತು ವೆರಿ ಕೋಲ್ಡ್ ವಾಟರ್, ಅಂದರೆ ತುಂಬ ಬೆಚ್ಚಗೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು, ನಾರ್ಮಲ್ ಅಂದರೆ ಸ್ವಲ್ಪ ನಲ್ಲಿಲಿ ಬರುವಂಥ ಟ್ಯಾಪ್ ವಾಟರ್, ಬೆಳಗ್ಗೆ ಎದ್ದ ತಕ್ಷಣ ಒಂದು ಕೋಲ್ಡ್ ವಾಟರ್ ಬರುತ್ತಲ್ಲ, ಅದರಲ್ಲಿ ನಾವು ಮುಖನ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ತೊಳೆದಾಗ ಇಮಿಡಿಯೇಟ್ ನಿಮಗೊಂದು ಫ್ರೆಶ್ ಲುಕ್ ಬರುತ್ತೆ, ಮತ್ತು ಮುಖಕ್ಕೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಇದನ್ನು ಮುಖನ ಹಿಡಿದು ಇಟ್ಕೊಳ್ಳುತ್ತೆ. ಅಂದರೆ ಏನು ಅಂತಂದರೆ, ಸ್ಯಾಗಿಂಗ್ ಆಗ್ತಾ ಇರುತ್ತೆ. ಈ ಒಂದು 30-35 ವರ್ಷ ಆದಮೇಲೆ 40 ವರ್ಷದವ್ರಿಗೆಲ್ಲ ಮುಖ ತುಂಬ ಸ್ಯಾಗಾಗಿ ಕಾಣಿಸುತ್ತೆ, ಸ್ಕಿನ್ ತುಂಬ ಲೂಸ್ ಆಗುತ್ತೆ. ಈ ಶಿಯಾ ಸೀಡ್ ಏನು ಮಾಡುತ್ತೆ, ಆ ಒಂದು ಮಾಯಿಶ್ಚರೈಸರ್ನ ಹಿಡಿದಿಟ್ಕೊಳ್ಳೋದಲ್ಲದೆ ಸ್ಯಾಗಿಂಗ್ ಸ್ಕಿನ್ನ ಇದು ಸರಿ ಮಾಡ್ತಾ ಹೋಗುತ್ತೆ, ಅಂದರೆ ರಿಪೇರ್ ಮಾಡ್ತಾ ಹೋಗುತ್ತೆ, ರಿಜಿನ್ಯುವೇಟ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನು ನಾವು ವಾರಕ್ಕೆ 1-2 ಸಲ ನಿಯಮಿತವಾಗಿ ಇದನ್ನು ಬಳಸೋದ್ರಿಂದ, ಹಾಗೆ ಇದರಲ್ಲಿ ಹಾಲಿನಂಶ ಇರೋದ್ರಿಂದ ನ್ಯಾಚುರಲ್ ಆಗಿ ನಮಗೆ ಲ್ಯಾಕ್ಟಿಕ್ ಆ್ಯಸಿಡ್ ಸಿಗುತ್ತೆ. ಲ್ಯಾಕ್ಟಿಕ್ ಆ್ಯಸಿಡ್ ಏನು ಮಾಡುತ್ತೆ, ನಮ್ಮ ಅನ್ಇವನ್ ಟೋನ್ನ ಟೋನ್ ಮಾಡುತ್ತೆ, ಹಾಗೆ ನಮ್ಮ ಮಾಯಿಶ್ಚರೈಸರ್ನ ಹಿಡಿದಿಟ್ಕೊಳ್ಳುತ್ತೆ, ಮತ್ತು ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ, ಮತ್ತು ಫ್ರೆಶ್ ಲುಕ್ ಕೂಡ ಕೊಡುತ್ತೆ. ಇದನ್ನು ನೀವೆಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅನ್ನುವಾಗಲೂ ಕೂಡ ಇದ್ರ ಹಿಂದಿನ ದಿನ ಇದನ್ನು ನೀವು ಮಾಡ್ಕೋಬೋದು. ಇಲ್ಲ ಬೆಳಗ್ಗೆ ನೀವು ಸಂಜೆ ನೀವು ಎಲ್ಲಾದರೂ ನೀವು ಶೂಟಿಂಗ್ ಇರ್ಬೋದು ಅಥವಾ ಫಂಕ್ಷನ್ ಇರ್ಬೋದು, ಏನಾದ್ರು ಇದ್ದಾಗ ಇದನ್ನು ಬೆಳಗ್ಗೆ ಹೊತ್ತು ನೀವು ಮಾಡ್ಕೊಳ್ಳೋದ್ರಿಂದ ಒಂದು ಫ್ರೆಶ್ ಲುಕ್ ಕೂಡ ನಿಮಗೆ ಸಿಗತ್ತೆ. ಹಾಗೆ ಹಲೀಮ್ ಸೀಡ್ ನೀವೆಲ್ಲರೂ ಕೇಳೇ ಇರ್ತೀರ. ಹಲೀಮ್ ಸೀಡು ಕೂಡ ನೀವು ಇದೇ ಥರ ರಾತ್ರಿ ಹೊತ್ತು ನೆನೆಸಿಟ್ಟು ಇದನ್ನು ಮಿಕ್ಸಿಲಿ ಚೆನ್ನಾಗಿ ಪಲ್ಪ್ ಮಾಡಿಕೊಂಡು, ಇದಕ್ಕೆ ಸ್ವಲ್ಪ ಹನಿ ಹಾಕ್ಕೊಂಡು ನೀವು ಮುಖಕ್ಕೆ ಚೆನ್ನಾಗಿ ಸ್ಕ್ರಬ್ ಥರ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ತಣ್ಣೀರಲ್ಲಿ ತೊಳೆಯೋದ್ರಿಂದ ಮುಖ ತುಂಬ ಕಾಂತಿಯುತವಾಗುತ್ತೆ, ಮತ್ತು ಇದು ನ್ಯಾಚುರಲ್ ರೆಟಿನಲ್ ಆಗಿ ಕೂಡ ವರ್ಕ್ ಆಗುತ್ತೆ. ಇದನ್ನು ನೀವು ನಿಯಮಿತವಾಗಿ ವಾರದಲ್ಲಿ ಒಂದು 2-3 ದಿನ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಕೊಡೋದಲ್ಲದೆ ಅದ್ರ ಜೊತೆಗೆ ಒಂದು ಕಾಂತಿಯುತವಾದ ಸ್ಕಿನ್ ಕೂಡ ಆಗುತ್ತೆ, ಮತ್ತು ಅನ್ಇವನ್ ಸ್ಕಿನ್ ಟೋನ್ ತಡೆಗಟ್ಟಿ ಮತ್ತು ಈ ವೃದ್ಧಾಪ್ಯವನ್ನು ಮುಂದೂಡುತ್ತೆ. ಅಂದರೆ ಏನು ಫೈನ್ ಲೈನ್ಸ್ ಬರ್ತಾ ಇರುತ್ತೆ, ರಿಂಕಲ್ಸ್ ಬರ್ತಾ ಇರುತ್ತೆ, ಕಣ್ಣ ಸುತ್ತ ನಮಗೆ ರಿಂಕಲ್ಸ್ ಬರ್ತಿರುತ್ತೆ, ಅಥವಾ ಈ ಸ್ಮೈಲ್ ಲೈನ್ಸ್ ಅಂತ ಏನು ಹೇಳ್ತೀವಿ, ಇಲ್ಲೆಲ್ಲ ನಮಗೆ ರಿಂಕಲ್ಸ್ ಬರ್ತಾ ಇರುತ್ತೆ. ಇದನ್ನೆಲ್ಲ ತಡೆಗಟ್ಟಿ ನಮಗೆ ಮುಖಕ್ಕೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ, ಮತ್ತು ತುಂಬ ಕಾಂತಿಯುತವಾಗಿ ಕೂಡ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಎಪಿಸೋಡಲ್ಲಿ ಎಷ್ಟೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡ್ವಿ ಅಂತ. ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.